ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ನಟ್ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಸಂಡೇ ಸ್ಪೆಷಲ್ ಆಸ್ ಯೂಶುವಲ್ ಚಿಕನ್ನು. ನನಗೆ ಇವತ್ತು 2 ಚಿಕನ್ ಆರ್ಡರ್ ಬಂದಿದೆ. ಒಂದು ಚಿಕನ್ ಹೈದರಾಬಾದಿ ಫ್ರೈ, ಸ್ಲೈಟ್ಲಿ ಗ್ರೇವಿ ತರ ಬೇಕು ಅವ್ರಿಗೆ ವಿತ್ ರೈಸು. ಇನ್ನೊಂದು ಬಂದು ಚಿಕನ್ ಕಬಾಬ್ ನಾನು ನಾಟಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಅಂದರೆ ಯಾವುದೇ ಫುಡ್ ಕಲರು, ಕಬಾಬ್ ಪೌಡರು ಇದು ಯಾವುದು ಯೂಸ್ ಮಾಡಿದೆ, ಮನೆಯಲ್ಲೇ ಬಳಸೋ ಮಸಾಲೆಗಳನ್ನ ಹಾಕಿ ಕಬಾಬ್ ಮಾಡ್ತಾ ಇದ್ದೀನಿ. ಇದು ಒಂಥರ ನಂದೇ ಇನೋವೇಷನ್ ಅಂತ ಹೇಳ್ಬೋದು. ಸ್ವಲ್ಪ ಬೇರೆ ರೆಸಿಪೀಸ್ನ ಸ್ವಲ್ಪ ಮಾಡಿಫೈ ಮಾಡಿ ಮಾಡ್ತಾ ಇರೋದು. ನಾನು ಒಂದು 2-3 ಸತಿ ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿದೆ. ಮನೇಲಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ಇವತ್ತು ಆ ರೀತಿನೇ ಮಾಡ್ತಾ ಇದ್ದೀನಿ. ಇದು 1 kg ಚಿಕನ್ ಇದೆ. ಅದರಲ್ಲಿ ಅವರು ಲೆಗ್ ಪೀಸ್ ಬೇಕು 3 ಅಂತ ಕೇಳಿದ್ರು. ಸೊ ಮೂರು ಲೆಗ್ ಪೀಸ್ ಹಾಗೆ ಹಾಕ್ಸ್ಕೊಂಡ್ ಬಂದಿದ್ದಾರೆ. ಸೊ ಇದು ಟೋಟಲ್ 1 kg ಇದೆ. ಸೊ ಈಗ ಇದನ್ನ ನಾಟಿ ಸ್ಟೈಲ್ ಚಿಕನ್ ಕಬಾಬ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಹೊತ್ತೋದನ್ನ ಮರಿಬೇಡಿ. ಸೊ ದಟ್ ನೀವು ಎಲ್ಲಾ ವಿಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು, ಯಾವುದೇ ವಿಡಿಯೋಸ್ ಮಿಸ್ ಆಗಲ್ಲ. ಅಂಡ್ ನಿಮ್ಮ ಫ್ರೆಂಡ್ಸ್ ಕೂಡ ನನ್ನ ಚಾನೆಲ್ನ ಶೇರ್ ಮಾಡಿ. ಬನ್ನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಚಿಕನ್ ನೀಟಾಗಿ 2-3 ಸತಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಮೀಡಿಯಂ ಸೈಜ್ ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ನಾನು ಈ ತರ ಸ್ಟೋರೇಜ್ ಬಾಕ್ಸ್ ಅಂದ್ರೆ ಇದರಲ್ಲಿ 3 ಕಂಪಾರ್ಟ್ಮೆಂಟ್ ಇದೆ. ನಾನು ಇದನ್ನ ಅಮೆಝಾನ್ ಅಲ್ಲಿ ತರಿಸ್ಕೊಂಡೆ. ತುಂಬಾ ಯೂಸ್ ಆಗುತ್ತೆ. ಸಪ್ರೇಟ್ ಆಗಿ ಒಂದೇ ಬಾಕ್ಸ್ ಅಲ್ಲಿ ಇಡ್ಬೋದು. ಸೊ ನೀವು ಸಂತೆಯಿಂದ ತಂದ ಮೇಲೆ ಕ್ಲೀನ್ ಆಗಿ ಬಿಡಿಸಿ ವಾಶ್ ಮಾಡಿ ಸ್ವಲ್ಪ ಹಾರಿಸಿ ಈ ತರ ಬಾಕ್ಸ್ಗೆ ಹಾಕಿ ಇಟ್ಕೊಬಿಟ್ರೆ ನಿಮ್ಗೆ ಸುಮಾರು 1 ವಾರ 10 ದಿವಸ ಆರಾಮಾಗಿ ಬರುತ್ತೆ. ಸೊ ಇದಕ್ಕೆ ನಾನು ಖಾರದ ಪುಡಿ ಕೂಡ ಯೂಸ್ ಮಾಡ್ತೀನಿ, ಅಂದ್ರೆ ಅಚ್ಕಾರದ ಪುಡಿ. ಸೊ ಅದಕ್ಕೆ ಟೇಸ್ಟ್ ಮಾತ್ರ ಒಂದು 4-5, ಅವ್ರು ಸ್ವಲ್ಪ ಸ್ಪೈಸಿ ಬೇಕು ಅಂತ ಕೇಳಿದ್ದಾರೆ, ಹಾಗಾಗಿ 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. 1 ಹಿಡಿಯಷ್ಟು ಪುದೀನ, ಮತ್ತೆ ಒಂದು 1/4 ಹಿಡಿ ಪುದೀನಾಗಿಂತ ಸ್ವಲ್ಪ ಕಡಿಮೆ ಕೊತ್ತಂಬರಿ. ಇದಿಷ್ಟನ್ನ ಫೈನ್ ಪೇಸ್ಟ್ ಆಗಿ ಫಸ್ಟ್ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಸೊ ನೋಡಿ, ಈಗ ಇದು ಫೈನ್ ಪೇಸ್ಟ್ ಆಗಿದೆ. ಈಗ ಇದು ಹಾಕೋದಕ್ಕೂ ಮುಂಚೆ ಫಸ್ಟ್ ಪೌಡರ್ ಮಸಾಲೆಗಳು ನಾವೇನು ಹಾಕೊಳ್ತೀವಿ ಅದನ್ನ ಹಾಕೋಬಿಡೋಣ. ಸೊ ಮೊದಲಿಗೆ ಅರಿಶಿನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ, ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರು, ಈಗ ಖಾರಕ್ಕೆ ಬೇಕಾಗಿರೋಷ್ಟು ನೀವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕೋಬೇಕು. ಅವ್ರು ಸ್ವಲ್ಪ ಸ್ಪೈಸಿ ಬೇಕು ಅಂದಿದ್ದಾರೆ. ಸೊ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿನ ಹಾಕ್ತಾ ಇದ್ದೀನಿ. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಹೌದು ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲ, ಈ ರೀತಿ ಕಬಾಬ್ ಖಂಡಿತವಾಗ್ಲೂ ಯಾರು ಮಾಡ್ಕೊಂಡು ತಿಂದಿರಲ್ಲ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿದೆ. ನಾನು ಟ್ರೈ ಮಾಡಿ ನಂತರ ನಿಮಗೆ ಹೇಳ್ತಾ ಇದ್ದೀನಿ. ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪು.
ನಾನು ಯಾವಾಗಲೂ ಹೇಳ್ತೀನಿ, ಅಂದರೆ ಅಂಗಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಾದರೂ ನೀವು ಬಳಸ್ತೀರಾ ಅಂದರೆ ಉಪ್ಪು ನೋಡಿ ಹಾಕ್ಕೊಳ್ಳಿ, ಅದರಲ್ಲಿ ಉಪ್ಪಿರುತ್ತೆ ಅಂತ. ಈಗ ಉಪ್ಪಾಯಿತು. ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, ಎಲ್ಲಾನು ವೈಟ್ಗೆ ಬರೋದ್ರಿಂದ ಮೈದಾ, ಇದು ಅಕ್ಕಿ ಹಿಟ್ಟು ಮತ್ತೆ ಕಾರ್ನ್ಫ್ಲೋರ್ ಎಲ್ಲ ಇದು ಮೂರನ್ನು ಬಳಸ್ತೀನಿ ನಾನು. ಸೊ ಯಾವುದು ಅಂತ ಟಚ್ ಮಾಡಿ ನೋಡಿದ್ರೇ ಗೊತ್ತಾಗೋದು. ಸೊ ಇದು ಅಕ್ಕಿ ಹಿಟ್ಟು, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು. ಇದು ಹಾಕೋದ್ರಿಂದ ನೀವು ಕಬಾಬ್ ಏನು ಮಾಡ್ತಿರಲ್ಲ ಅದು ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ನಂತರ ಮೈದಾ ಅಕ್ಕಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ, ಅಂದರೆ 1 ಟೇಬಲ್ ಸ್ಪೂನ್ ಅಷ್ಟು. ಸೊ ಫೈನಲಿ ಪೌಡರ್ಸ್ ಅಲ್ಲಿ ರಿಷಿತಾ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ಸೊ ಫೈನಲಿ ಕಾರ್ನ್ಫ್ಲೋರ್ 2 ಸ್ಪೂನ್ ಅಷ್ಟು. ಇಷ್ಟು ಆದ್ಮೇಲೆ ಒಂದು ಮೊಟ್ಟೆ, ಮೊಟ್ಟೆ ಬೈಂಡಿಂಗ್ ಅಷ್ಟೇನೆ. ಇದಾದ್ಮೇಲೆ ಈಗ ಪೇಸ್ಟ್ ಏನ್ ಮಾಡಿರ್ತೀವಲ್ಲ ಅದು. ಸೊ ಈ ಪೇಸ್ಟ್ಗೂ ಅಷ್ಟೇ ನೀರು ಜಾಸ್ತಿ ಹಾಕೋಬಾರ್ದು. ನೋಡಿ, ಈ ತರ ಗಟ್ಟಿ ಪೇಸ್ಟ್ ಆಗೋ ತರ ಇರಬೇಕು, ನೀರಾಗಿ ಇರಬಾರ್ದು. ನಿಮ್ಗೇನಾದ್ರೂ ಈ ಸೊಪ್ಪುಗಳಲ್ಲಿ ನೀರು ಜಾಸ್ತಿ ಆಯ್ತು, ಪೇಸ್ಟ್ ಅಲ್ಲಿ ಸ್ವಲ್ಪ ಮೆತ್ತು ಆಯ್ತು ಅನಿಸ್ತಾ ಇದೆ ಅನ್ಸಿದ್ರೆ ನೀವು ಬೇಕಿದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ ಜಾಸ್ತಿ ಹಾಕೋಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡೋದು. ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ಫ್ರಿಜ್ ಅಲ್ಲಿ ಇಟ್ಬಿಡೋಣ. ಮಿನಿಮಮ್ ಒಂದು 20 ಮಿನಿಟ್ಸ್ ಅಂತೂ ಫ್ರಿಜ್ ಅಲ್ಲಿ ಇಡಬೇಕು, ಅವಾಗ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ. ಸೊ ಇದಿಟ್ಬಿಟ್ಟು ಆಮೇಲೆ ಸಿಗ್ತೀನಿ ಸುಡೋವಾಗ. ಅಷ್ಟರಲ್ಲಿ 2ನೇ ರೆಸಿಪಿ ಏನಿದೆ ನಂದು ಚಿಕನ್ ಹೈದ್ರಾಬಾದಿ, ಅದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಅದನ್ನು ಕೂಡ ಕಂಪ್ಲೀಟ್ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಇವಾಗ ಇದು ಫ್ರಿಜ್ಜಲ್ಲಿಂದ ತೆಗ್ದಿದ್ದಾಗಿದೆ. ಸೊ ಈಗ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಈಗ ಎಣ್ಣೆಗೆ ಡೈರೆಕ್ಟಾಗಿ ಹಾಕ್ಕೊಳ್ಳೋದು. ಆಮೇಲೆ ನೋಡಿ, ಇದು ಕ್ರಿಸ್ಪಿ ಕಬಾಬ್ ನಾಟಿ ಸ್ಟೈಲ್. ಸೊ ಇದು ಕಂಪ್ಲೀಟ್ ಇವತ್ತಿನ ಫುಡ್ ಆರ್ಡರ್. ರೈಸು, ಚಿಕನ್ ಹೈದ್ರಾಬಾದಿ ಫ್ರೈ, ನಾಟಿ ಕಬಾಬ್, ಸಲಾಡ್ ಮತ್ತು ಸೌತೆಕಾಯಿ, ಇದಿಷ್ಟು ಇವತ್ತಿನ ಆರ್ಡರ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿರೋರು ಲೈಕ್ ಮಾಡೋದನ್ನು ಮರಿಬೇಡಿ. And thank you so much.